ಚಂದ್ರ ಲೇಔಟ್ನಲ್ಲಿ ಮಹಿಳೆ ಗುಂಡಿಗೆ ಬಿದ್ದಿದ್ಲು. ಆ ನಂತರದಲ್ಲಿ ಆಕೆಯನ್ನ ಏನೋ ರಕ್ಷಣೆ ಮಾಡಲಾಯಿತು. ಆದರೆ ಈಗ ಆಕೆಯ ಮಗ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. FIR ದಾಖಲಾಗಿದೆ. ಈಗ ಈ GBA ಇಂಜಿನಿಯರ್ ಅದರ ಜೊತೆಯಲ್ಲಿ ಗುತ್ತಿಗೆದಾರ ಇಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ FIR ದಾಖಲಾಗಿದೆ. ಗಾಯಾಳು ಸುಧಾ ಪರಿಮಳ ಅವರ ಮಗ ಸುಮಂತ್ ದೂರನ್ನ ಕೊಟ್ಟಿದ್ದಾರೆ. ಸುಮಂತ್ ನೀಡಿದಂತಹ ದೂರನ್ನು ಆಧರಿಸಿ ಈಗ FIR ದಾಖಲಾಗಿದೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. 25 ಅಡಿ ಆಳದ ಗುಂಡಿಗೆ ಸುಧಾ ಪರಿಮಳ ಬಿದ್ದಿದ್ರು. ಎಲ್ಲಿ ಹೋದ್ರು ಗೊತ್ತಾಗ್ಲಿಲ್ಲ. ಅನಂತರ ಕಾಲ್ ಮಾಡಿದ್ರೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ತೋರಿಸ್ತಾ ಇತ್ತು. ಆದ್ರೆ ಅವ್ರು ಕಾಣಿಸ್ತಾ ಇರಲಿಲ್ಲ. ಅನಂತರ ರಕ್ಷಣಾ ಕಾರ್ಯಾಚರಣೆಯನ್ನೇನೋ ಮಾಡಿದ್ರು. ಆದ್ರೆ ಇಂಥ ಅವಾಂತರಕ್ಕೆ ಕಾರಣ ಆಗಿದ್ಯಾರು? ಅದರ ಜೊತೆಯಲ್ಲಿ ಸಾಕಷ್ಟು ಮಂದಿ ಓಡಾಡುವಂತ ಜಾಗ ಅದು. ಅದನ್ನ ಅದೇ ರೀತಿ ಬಿಟ್ಟಿದ್ದಾರಲ್ಲ ಅನ್ನುವಂಥ ಆಕ್ರೋಶ. ಈಗ FIR ದಾಖಲಾಗಿದೆ ನೋಡಿ. FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗಾಗಲೇ ಸಾಕಷ್ಟು ನಿರ್ಲಕ್ಷ್ಯಗಳ ಸರಮಾಲೆಯನ್ನೇ ಹೊತ್ತು ನಿಂತಿದೆ GBA. ಎಡವಟ್ಟಿನ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಮತ್ತೊಂದು ಎಡವಟ್ಟು, ಮತ್ತೊಂದು ಅವಾಂತರ, ಮತ್ತೊಂದು FIR ದಾಖಲಾಗಿದೆ. ಯಾವ ರೀತಿ ಕ್ರಮ ತಗೊಳ್ಬಹುದು? ಡೀಟೇಲ್ಸ್ ಏನಿದೆ? ಅಶ್ವಿನಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮೆಗಾ ಇಂಪ್ಯಾಕ್ಟ್ ಇದು. ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ಜೊತೆಗೆ ಖುದ್ದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತೆ. ಅಲ್ಲಿರುವಂತಹ ನಿರ್ಲಕ್ಷ್ಯ ಅಂದ್ರೆ ಸೂಚನಾ ಫಲಕ ಅಳವಡಿಕೆ ಮಾಡದಿರುವುದಾಗಿರಬಹುದು, ಜೊತೆಗೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡದಿರುವ ಸಂಬಂಧ ನಿನ್ನೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ತದನಂತರದಲ್ಲಿ ಈ ಒಂದು ವರದಿ ಏನಿದೆ GBA ಆಡಳಿತ ಮಂಡಳಿ ಗಮನಕ್ಕೆ ಬರುತ್ತೆ. ಅದಾದ್ಮೇಲೆ AEE ಹೋಗ್ತಾರೆ ಸ್ಪಾಟ್ಗೆ. ಇದೀಗ ನಿನ್ನೆ ತಡರಾತ್ರಿ FIR ದಾಖಲಾಗಿದೆ. BNS ಸೆಕ್ಷನ್ 125 ಅಡಿಯಲ್ಲಿ ದಾಖಲಾಗಿರುವಂತಹ FIR ಇದು. ಅಂದ್ರೆ ತಮ್ಮ ನಿರ್ಲಕ್ಷ್ಯದಿಂದ ಬೇರೆಯವರಿಗೆ ಜೀವಕ್ಕೆ ತೊಂದರೆ ಉಂಟು ಮಾಡಿದಂತಹ ಪ್ರಕರಣದಲ್ಲಿ ಇದೀಗ FIR ದಾಖಲಾಗಿದೆ. ಈ ಒಂದು ಕಡೆ FIR ದಾಖಲಾದ್ರೆ ಈ ಒಂದು ಪ್ರಕರಣದಲ್ಲಿ A1 ಆಗಿ GBA ಇಂಜಿನಿಯರ್ ಇದ್ರೆ A2 ಆಗಿ ಗುತ್ತಿಗೆದಾರರನ್ನು ಕೂಡ ಮಾಡಲಾಗಿದೆ. ಈ ಒಂದು ಕಡೆ ಈ ರೀತಿಯ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆ ಮಹಿಳೆ ಏನಿದೆ ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. 56 ವರ್ಷದ ಸುಧಾ ಪರಿಮಳ ಅವರು ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇವತ್ತು ICU ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಕೂಡ ವೈದ್ಯರು ಅವರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಅನ್ನು ಕುಟುಂಬಸ್ಥರಿಗೆ ಕೊಟ್ಟಿಲ್ಲ. ಸದ್ಯಕ್ಕೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರೋದ್ರಿಂದ ಕುಟುಂಬಸ್ಥರು ಕೂಡ ಒಂದು ಕಡೆ ಗಾಬರಿಯಾಗಿದ್ದಾರೆ. ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಒಬ್ರು ಮಹಿಳೆ ಇವತ್ತು ICU ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತಹ ಸಂದರ್ಭ ಬಂದೊದಗಿದೆ. ಅಶ್ವಿನಿ, ಆಲ್ ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಂದ್ರ ಲೇಔಟ್ನಲ್ಲಿ ಮಹಿಳೆ ಗುಂಡಿಗೆ ಬಿದ್ದಿದ್ಲು. ಆ ನಂತರದಲ್ಲಿ ಆಕೆಯನ್ನ ಏನೋ ರಕ್ಷಣೆ ಮಾಡಲಾಯಿತು. ಆದರೆ ಈಗ ಆಕೆಯ ಮಗ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. FIR ದಾಖಲಾಗಿದೆ. ಈಗ ಈ GBA ಇಂಜಿನಿಯರ್ ಅದರ ಜೊತೆಯಲ್ಲಿ ಗುತ್ತಿಗೆದಾರ ಇಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ FIR ದಾಖಲಾಗಿದೆ. ಗಾಯಾಳು ಸುಧಾ ಪರಿಮಳ ಅವರ ಮಗ ಸುಮಂತ್ ದೂರನ್ನ ಕೊಟ್ಟಿದ್ದಾರೆ. ಸುಮಂತ್ ನೀಡಿದಂತಹ ದೂರನ್ನ ಆಧರಿಸಿ ಈಗ FIR ದಾಖಲಾಗಿದೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. 25 ಅಡಿ ಆಳದ ಗುಂಡಿಗೆ ಸುಧಾ ಪರಿಮಳ ಬಿದ್ದಿದ್ರು. ಎಲ್ಲಿ ಹೋದ್ರು ಗೊತ್ತಾಗ್ಲಿಲ್ಲ. ಅನಂತರ ಕಾಲ್ ಮಾಡಿದ್ರೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ತೋರಿಸ್ತಾ ಇತ್ತು. ಆದ್ರೆ ಅವ್ರು ಕಾಣಿಸ್ತಾ ಇರಲಿಲ್ಲ. ಅನಂತರ ರಕ್ಷಣಾ ಕಾರ್ಯಾಚರಣೆಯನ್ನೇನೋ ಮಾಡಿದ್ರು. ಆದ್ರೆ ಇಂಥ ಅವಾಂತರಕ್ಕೆ ಕಾರಣ ಆಗಿದ್ಯಾರು? ಅದರ ಜೊತೆಯಲ್ಲಿ ಸಾಕಷ್ಟು ಮಂದಿ ಓಡಾಡುವಂತ ಜಾಗ ಅದು. ಅದನ್ನ ಅದೇ ರೀತಿ ಬಿಟ್ಟಿದ್ದಾರಲ್ಲ ಅನ್ನುವಂಥ ಆಕ್ರೋಶ. ಈಗ FIR ದಾಖಲಾಗಿದೆ ನೋಡಿ. FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗಾಗಲೇ ಸಾಕಷ್ಟು ನಿರ್ಲಕ್ಷ್ಯಗಳ ಸರಮಾಲೆಯನ್ನೇ ಹೊತ್ತು ನಿಂತಿದೆ GBA. ಎಡವಟ್ಟಿನ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಮತ್ತೊಂದು ಎಡವಟ್ಟು, ಮತ್ತೊಂದು ಅವಾಂತರ, ಮತ್ತೊಂದು FIR ದಾಖಲಾಗಿದೆ. ಯಾವ ರೀತಿ ಕ್ರಮ ತಗೊಳ್ಬಹುದು? ಡೀಟೇಲ್ಸ್ ಏನಿದೆ?
ಅಶ್ವಿನಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೆಗಾ ಇಂಪ್ಯಾಕ್ಟ್. ಇದು ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ಜೊತೆಗೆ ಖುದ್ದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತೆ. ಅಲ್ಲಿರುವಂತಹ ನಿರ್ಲಕ್ಷ್ಯ ಅಂದ್ರೆ ಸೂಚನಾ ಫಲಕ ಅಳವಡಿಕೆ ಮಾಡದಿರುವುದಾಗಿರಬಹುದು, ಜೊತೆಗೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡದಿರುವ ಸಂಬಂಧ ನಿನ್ನೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ತದನಂತರದಲ್ಲಿ ಈ ಒಂದು ವರದಿ ಏನಿದೆ GBA ಆಡಳಿತ ಮಂಡಳಿ ಗಮನಕ್ಕೆ ಬರುತ್ತೆ. ಅದಾದ್ಮೇಲೆ AEE ಹೋಗ್ತಾರೆ ಸ್ಪಾಟ್ಗೆ. ಇದೀಗ ನಿನ್ನೆ ತಡರಾತ್ರಿ FIR ದಾಖಲಾಗಿದೆ. BNS ಸೆಕ್ಷನ್ 125 ಅಡಿಯಲ್ಲಿ ದಾಖಲಾಗಿರುವಂತಹ FIR ಇದು. ಅಂದ್ರೆ ತಮ್ಮ ನಿರ್ಲಕ್ಷ್ಯದಿಂದ ಬೇರೆಯವರಿಗೆ ಜೀವಕ್ಕೆ ತೊಂದರೆ ಉಂಟು ಮಾಡಿದಂತಹ ಪ್ರಕರಣದಲ್ಲಿ ಇದೀಗ FIR ದಾಖಲಾಗಿದೆ. ಈ ಒಂದು ಕಡೆ FIR ದಾಖಲಾದ್ರೆ ಈ ಒಂದು ಪ್ರಕರಣದಲ್ಲಿ A1 ಆಗಿ GBA ಇಂಜಿನಿಯರ್ ಇದ್ರೆ A2 ಆಗಿ ಗುತ್ತಿಗೆದಾರರನ್ನು ಕೂಡ ಮಾಡಲಾಗಿದೆ. ಈ ಒಂದು ಕಡೆ ಈ ರೀತಿಯ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆ ಮಹಿಳೆ ಏನಿದೆ ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. 56 ವರ್ಷದ ಸುಧಾ ಪರಿಮಲ್ ಅವರು ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇವತ್ತು ICU ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಕೂಡ ವೈದ್ಯರು ಅವರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಅನ್ನು ಕುಟುಂಬಸ್ಥರಿಗೆ ಕೊಟ್ಟಿಲ್ಲ. ಸದ್ಯಕ್ಕೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರೋದ್ರಿಂದ ಕುಟುಂಬಸ್ಥರು ಕೂಡ ಒಂದು ಕಡೆ ಗಾಬರಿಯಾಗಿದ್ದಾರೆ. ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಒಬ್ರು ಮಹಿಳೆ ಇವತ್ತು ICU ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತಹ ಸಂದರ್ಭ ಬಂದೊದಗಿದೆ. ಅಶ್ವಿನಿ, ಆಲ್ ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಂದ್ರ ಲೇಔಟ್ನಲ್ಲಿ ಮಹಿಳೆ ಗುಂಡಿಗೆ ಬಿದ್ದಿದ್ಲು. ಆ ನಂತರದಲ್ಲಿ ಆಕೆಯನ್ನ ಏನೋ ರಕ್ಷಣೆ ಮಾಡಲಾಯಿತು. ಆದರೆ ಈಗ ಆಕೆಯ ಮಗ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. FIR ದಾಖಲಾಗಿದೆ. ಈಗ ಈ GBA ಇಂಜಿನಿಯರ್ ಅದರ ಜೊತೆಯಲ್ಲಿ ಗುತ್ತಿಗೆದಾರ ಇಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ FIR ದಾಖಲಾಗಿದೆ. ಗಾಯಾಳು ಸುಧಾ ಪರಿಮಳ ಅವರ ಮಗ ಸುಮಂತ್ ದೂರನ್ನ ಕೊಟ್ಟಿದ್ದಾರೆ. ಸುಮಂತ್ ನೀಡಿದಂತಹ ದೂರನ್ನ ಆಧರಿಸಿ ಈಗ FIR ದಾಖಲಾಗಿದೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. 25 ಅಡಿ ಆಳದ ಗುಂಡಿಗೆ ಸುಧಾ ಪರಿಮಳ ಬಿದ್ದಿದ್ರು. ಎಲ್ಲಿ ಹೋದ್ರು ಗೊತ್ತಾಗ್ಲಿಲ್ಲ. ಅನಂತರ ಕಾಲ್ ಮಾಡಿದ್ರೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ತೋರಿಸ್ತಾ ಇತ್ತು, ಆದ್ರೆ ಅವ್ರು ಕಾಣಿಸ್ತಾ ಇರಲಿಲ್ಲ. ಅನಂತರ ರಕ್ಷಣಾ ಕಾರ್ಯಾಚರಣೆಯನ್ನೇನೋ ಮಾಡಿದ್ರು. ಆದ್ರೆ ಇಂಥ ಅವಾಂತರಕ್ಕೆ ಕಾರಣ ಆಗಿದ್ಯಾರು? ಅದರ ಜೊತೆಯಲ್ಲಿ ಸಾಕಷ್ಟು ಮಂದಿ ಓಡಾಡುವಂತ ಜಾಗ ಅದು, ಅದನ್ನ ಅದೇ ರೀತಿ ಬಿಟ್ಟಿದ್ದಾರಲ್ಲ ಅನ್ನುವಂಥ ಆಕ್ರೋಶ. ಈಗ FIR ದಾಖಲಾಗಿದೆ ನೋಡಿ. FIR ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗಾಗಲೇ ಸಾಕಷ್ಟು ನಿರ್ಲಕ್ಷ್ಯಗಳ ಸರಮಾಲೆಯನ್ನೇ ಹೊತ್ತು ನಿಂತಿದೆ GBA. ಎಡವಟ್ಟಿನ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಮತ್ತೊಂದು ಎಡವಟ್ಟು, ಮತ್ತೊಂದು ಅವಾಂತರ, ಮತ್ತೊಂದು FIR ದಾಖಲಾಗಿದೆ. ಯಾವ ರೀತಿ ಕ್ರಮ ತಗೊಳ್ಬಹುದು? ಡೀಟೇಲ್ಸ್ ಏನಿದೆ? ಅಶ್ವಿನಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಮೆಗಾ ಇಂಪ್ಯಾಕ್ಟ್. ಇದು ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ಜೊತೆಗೆ ಖುದ್ದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತೆ. ಅಲ್ಲಿರುವಂತಹ ನಿರ್ಲಕ್ಷ್ಯ ಅಂದ್ರೆ ಸೂಚನಾ ಫಲಕ ಅಳವಡಿಕೆ ಮಾಡದಿರುವುದಾಗಿರಬಹುದು, ಜೊತೆಗೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡದಿರುವ ಸಂಬಂಧ ನಿನ್ನೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ತದನಂತರದಲ್ಲಿ ಈ ಒಂದು ವರದಿ